ಇವತ್ತು ಪವಿನ ಪ್ರಪೋಸ್ ಮಾಡ್ತಾನೆ ನೋಡ್ರಿ. ಐ ಲವ್ ಯು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು. ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. ಮಾತಾಡ್ತೀನಿ ಇಬ್ರು ಅರೇಂಜ್ ಮಾಡ್ಸೋಣ ಅಂತ ಅಂದಿದ್ದಾನೆ. ಏನಾದ್ರು ಹೆಲ್ಪ್ ಮಾಡ್ಲಾ? 5 ಉಂಗುರ ಒಂದು ಚೈನ್ ಹೋಗಿರೋದು. ಮತ್ತೆ ಯಾವಾಗ ಪವಿಯಿಂದ ಬಿದ್ದೈತಿ? ನಾವ್ ಯಾವಾಗ ಸಿನ ಬೇರೆಯವ್ರಿಗೆ ತಾಂಬೂಲ ಕೊಡೋದು? ನಿಮ್ದು ಮಾಡ್ದಾಗ ಮಾತಾಡಿ. ಓವರ್ಗ್ ಆಡ್ತಾರ ಹಂಗೇನೆ. ಸ್ಯಾಡ್ ನ್ಯೂಸ್ ಏನು ಅಂದ್ರೆ ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿದೆ, ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿದೆ. ಅಂದ್ರೆ ಈ ಒಂದು ಜರ್ನಿಲಿ ನಾವು ಇದು ಸಂಜೆನೆ ಬರ್ತೀವಿ. ಸೊ ಗೈಸ್, ನಮ್ಮ ಮಾವ ಅವರು ವಾಪಸ್ ಬರೋ ಟೈಮ್ಗೆ ಇವತ್ತು ಬರ್ತಾರೆ. ಅವರು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಈ ಟೈಮ್ಗೆ ನನಗೆ ಪಾಸ್ಪೋರ್ಟ್ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ನಿಜ ಹೇಳು, ಪಾಸ ಬಿಡ, ಪಾರ್ಟಿ ಮಾಡೋಣ ಬಾರ ಅಂತಮ್ಮ. ಪಾಸ್ ಗೈಸ್, ಪಾಸ್. ನಾನು ವಾಶ್ರೂಮ್ ಹೋಗ್ಬಿಡ್ತೀನಿ ಗೈಸ್, ವಾಶ್ರೂಮ್ ಹೋಗ್ಬಿಡ್ತೀನಿ. ಇದು ಮಿನಿ ಬ್ರೇಕ್ ಆಡ್ ಬರುತ್ತೆ. ಸೊ ಗೈಸ್, ಇವತ್ತು ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ. ಅಂಡ್ ಅದಕ್ಕೆ ಹೇಮಂತ್ ಬರ್ತಾವನೆ. ಯಾಕೆ ಬರಲ್ಲ? ಬಾರೋ. ಹೇಮಂತ್ ಕರ್ಕೊಂಡು ಹೋಗ್ತಾ ಇದೀನಿ ಗೈಸ್, ಯಾಕಂದ್ರೆ ನಮ್ದೊಂದು ಅದ್ಭುತವಾದ ಪ್ರ್ಯಾಂಕ್ ಇದೆ. ಬ್ಯಾಗಲ್ಲಿ ದೇವ್ರನ್ನೇ ಇಟ್ಟು ಹೇಳ್ಬಿಡಿ ಏನೈತೆ ಅಂತ. ಆಲ್ ಟಿಕೆಟ್ ಐತಿ, ಒಂದು ಬುಕ್ ಐತೆ, ಅದು ಆಲ್ ಟಿಕೆಟ್ ಕವರ್ ಮಾಡಕ್ಕೆ. ಪೆನ್ನು ಜೋಬಲ್ಲಿ ಹಿಡ್ಕೊಂಡ್ರೆ ನಡೀತದೆ. ಒಂದು ಪೆನ್ ಎತ್ಕೊಂಡು ಹೋದ್ರೆ ಎಕ್ಸಾಮ್ ಆಗ ಸಾಕು. ಅಕೌಂಟ್ಸ್ಗೆ ಕ್ಯಾಲ್ಕುಲೇಟರ್ ಬೇಡ, ನಮ್ ತಲೆನೇ ಕ್ಯಾಲ್ಕುಲೇಟರ್ ಓಡ್ತದೆ ಎಲ್ಲ. ಇವಾಗ ಜೀವನ ತುಂಬಾ ಚೆನ್ನಾಗಿ ನಡೀತಿದೆ. ಪೆನ್ಸಿಲ್ ಸ್ಕೇಲ್ ಏನ್ ಅನ್ಬೇಕಂದ್ರೆ ಪಕ್ಕದಲ್ಲಿ ಹಿಂಗಂದ್ರೆ ಕೊಟ್ಬಿಡ್ತಾರೆ. ಟೆನ್ಷನ್ ಇಲ್ಲ, ನಡೀರಿ ಹೋಗೋಣ. ಈ ಪೆನ್ ನಂದಲ್ಲ. ಎಕ್ಸಾಮ್ ಹೊಡ್ತೀವಿ, ನಿಜ ಹೊಡ್ತಿಲ್ಲ. ಇನ್ನು ನಾನು ಹೇಳ್ಕೊಳಕ್ ಹೋದ್ರೆ 3 ಸರಿ ನನ್ನೇ ಹಿಡ್ಕೊಂಡ್ರು ಟೀಚರ್ಸ್. ಬರಿವಳು ಬರಿವಳು ಬೇಡ್ರಿ ಬಿಡ್ರಮ್ಮ. ಒಂದು ಫ್ರೆಂಡ್ ಹತ್ರ ಒಂದು ಕ್ವಶನ್ ಕೇಳಿಲ್ವಾ? ಇಲ್ಲ ಇಲ್ಲ, ನಿಜ ಹೇಳು. ಕೇಳ್ನಪ್ಪ, 1-2 ಕ್ವಶನ್ ನೀಯತ್ತಾಗಿ ಹೇಳ್ಬೇಕಂದ್ರೆ ಹೇಳಿದ್ರ ಅವ್ರ ಆನ್ಸರು ಹೇಳಿದ್ರು. ನನ್ಗಿಂತ ತಪ್ಪಾಗಿ ಹೇಳ್ತಾರೆ ಬುಡಿ ಮಗೊಂದು. ಇವಾಗ ನೋಡಿ, ಊಟ ತಿನ್ನಕ್ 100 ರೂಪಾಯಿ ಬೇಕು. 100 ರೂಪಾಯಿ ಸಾಕು. 1000 ರೂಪಾಯಿ ಇಸ್ಕೊಂಡ್ ಏನ್ ಮಾಡೋದು? ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬಿಟ್ಟು ಅಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಮಾತಿನ ಅರ್ಥ ಪಾಸ್ ಆಗಕ್ಕೆ ಎಷ್ಟು ಓದಿದ್ರೆ ಅಷ್ಟು ಸಾಕು, ಜಾಸ್ತಿ ಎಲ್ಲ ಇಟ್ಕೊಂಡು ಏನ್ ಮಾಡದ ಅಂತ ಅವನಷ್ಟೇ. ಪಾಸ್ ಆದ್ರೆ ಎಜುಕೇಶನ್ ಇಸ್ ದ ಕೀ ಆಫ್ ದಿ ಲೈಫ್. ಫೇಲ್ ಆದ್ರೆ ಪೇಪರ್ ಕೆನಾಟ್ ಡಿಸೈಡ್ ಅವರ್ ಲೈಫ್. ಸಿಂಗಲ್ ಪೇಪರ್ ಕೆನಾಟ್ ಡಿಸೈಡ್ ಮೈ ಫ್ಯೂಚರ್ ಅನ್ನೋ ತರ ಸ್ವಾಗ್. ನಮ್ಮ ಅವ್ವ ಬಾಹುಬಲಿ ಪಾರ್ಟ್ 3 ನಲ್ಲಿ ಅದು ಯಾವ್ದು ಅಕ್ಕ? ಅವ್ರ ಹೆಸರು ಹೇಳಕ್ಕ? ಶಿವಗಾಮಿನಿ ಅಲ್ಲಲ್ಲ, ಅವ್ರ ವೈಫ್ ಇದ್ಲಲ್ಲ. ಅಮ್ಮ ಹೆಸರೇನಮ್ಮ ಅಮ್ಮಂದು? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ದೇವಸೇನಾ. ದೇವಸೇನಾ ಪಾರ್ಟ್ 3 ಹೊಲ್ಟೈತೆ ಗೈಸ್. ಏನಾದ್ರು ಹೆಲ್ಪ್ ಮಾಡ್ಲಾ? ಮಾ ಏನಾದ್ರು ಹೆಲ್ಪ್ ಮಾಡ್ಲಮ್ಮ? ಹೆಲ್ಪ್ ಮಾಡ್ತೀನಿ ಮಾ. ನನ್ನ ಹತ್ರ ಮಾತಾಡ್ ಮಾ. ನೀನ್ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ನಮ್ಮಮ್ಮ ಆಕಿ ಬಾಡಿ ಸ್ಟ್ರಾಂಗ್ ಅದಾರ. ಇವಾಗ ತೋರ್ಸೋ. ಇವಾಗ ಏನಕ್ಕೆ ಮುಚ್ಕೊಂತ ಇದೀಯಾ? ಏಯ್ ಯಾರೇ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ರೂಮಿಗೆ ಬಂದ್ಬಿಟ್ಟು ಹಿಂಗ್ ಮುಚ್ಕೋ ಹಂಗ್ ಮುಚ್ಕೋ ಅಂದ್ರೆ ಯಾರೇ ಮುಚ್ಕೊಂತಾರೆ ಹೋಗಿ ಆಚೆ. ನೀನು ಮುಚ್ಕೊಂಡಲ್ಲ ಈಗ. ನೇಮಂದ್ ನೋಡಿ ಹೆಂಗ್ ರೆಡಿ ಆಗೋಣ. ಎದ್ದಾಳ ಏನ್ ರಾಜ ಅನ್ಕೊಂಡ್ಬಿಟ್ಟವನೆ. ಎದ್ದಾಳ ಒಂದ್ ನಿಮಿಷ. ಒಂದ್ ಕಮೆಂಟ್ ಅಲ್ಲಿ ಹೇಮಂತ್ ಅಂತ ಬರಕ್ ಸ್ಟಾರ್ಟ್ ಆಗಿದ್ದೆ. ನಿನ್ ಬಗ್ಗೆನೂ ಯಾರು ಹಾಕಿದ್ರು ಕಣೋ. ನೀನು ಏನೋ ನೋಡಕ್ಕೆ ಹಾರ್ಡ್ ಅಂತೆ, ಮನ್ಸು ಫುಲ್ಲು ಸಾಫ್ಟ್ ಅಂತೆ ಅಂತ. ಹುಡುಗಿ ಅಲ್ಲ, ಹುಡುಗ ಹಾಕಿದ್ದ. ಎಲ್ರು ಒಂದೇ ತರ ನೋಡ್ತೀನಿ, ಎಲ್ರು ಇಷ್ಟಪಡ್ತೀನಿ. ಮಾತಾಡೋದು ಎಲ್ರು ಇಷ್ಟಪಡ್ಲಿ.
ಏನೋ ಫ್ಯಾನ್ ಫಾಲೋವರ್ಸ್ ಇಷ್ಟಪಡಲ್ಲ ನಿನ್ ಫ್ಯಾನ್ಸ್ ನ ನನಗೆ ಫ್ಯಾನ್ಸ್ ಇಲ್ಲ ಪ್ಯಾಂಟ್ ಫಾಲೋವರ್ಸ್. ಓ ಕರುಣ್ ಅವ್ನಿಗೆ ಫ್ಯಾನ್ಸ್ ಇಲ್ಲ ಅಂದವನಿಗೆ ತೋರ್ಸ್ಬಿಡಿ ಆಸ್ಟಿಕ್ ಅಂತಿದ್ದ ಆಸ್ಟಿಕ್ ಅಲ್ಲ No, 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 no. ಓದಿಲ್ಲ ಅಂದ್ರೆ ತೋರಿಸ್ತೀನಿ ಆಗಿಲ್ಲ ಅಂದ್ರೆ ಇದೇ ಬೆಲ್ಟ್ ಎತ್ತಿ ಕುಡಿತೀನಿ ಎಕ್ಸ್ಟ್ರಾಗಳೇ ಮಾಡ್ತಾ ಇದೀಯಾ ಕುಯ್ದ್ರೆ ಹೋಗ್ಬಿಡ್ತೀಯಾ ಬೇಕಾ ಇವೆಲ್ಲ ನಿನ್ಗೆ ಸರ್ಸಾ ಫೋನ್ ಅಲ್ಲಿ ಯಾರನ್ನೋ ಒಬ್ರನ್ನ ಡೂ ಅನ್ಸರ್ ಮಾಡೋಣ. ಹಾ ಅದನ್ನ ಹತ್ ಕಡೆನೇ ಇಕ್ಕೆ. ತಗೊಳಮ್ಮ ಪಾಸ್ವರ್ಡ್ 2 ನಾನು ಹುಟ್ಟಿದ್ದು ವರ್ಷ ಚೆಕ್ ಮಾಡ್ಕೊ ಹುಟ್ಟಿದ ವರ್ಷ ಯಾವ್ದು ಏನ್ ಬರ್ತಾವ ನಾನು ಚೆಕ್ ಮಾಡ್ಕೊ ಏನ್ ಬೇಕಾ ಚೆಕ್ ಮಾಡ್ಕೊ ಎಲ್ಲ ಐದು ಮಾಡಿ ಬಸಿ ಇರ್ತಾರೆ. ಅದೇ ಅತ್ತಮ್ಮ ಎತ್ಬಿಟ್ಟಿರ್ತಾನ ಅತ್ತಮ್ಮ ನಾನ್ ಬೆಳಗ್ಗೆ ಸಿಗಾಕೊಂಡ ಇವಾಗ ಎತ್ಬಿಟ್ಟಿರ್ತೀಯ ನನ್ಗೆ ಗೊತ್ತು ಬಿಡು. ಏಯ್ ಏನಾದ್ರು ಹುಡ್ಕೊ ಹೋಗ್ರ ಗೈಸ್ ಏಮಂತೂ ಇಷ್ಟ ಚೆನ್ನಾಗಿ ರೆಡಿ ಆಗಿರೋದು ಏನಕ್ಕೆ ಕೇಳಿ ಅವ್ರನ್ನ ಹೇಳ್ತಾರೆ ಪಾನಿ ಕುಡಿಯೋಕ್ ಬಿಡ್ರೆ ಹೆಂಗಿದ್ದವ್ರು ಹೆಂಗ್ ಮಕ್ಕ ಐತೆ ನಾವು ನನ್ ವಾಲ್ ಪೇಪರ್ ಅದು ನನ್ ವಾಲ್ ಪೇಪರ್ ಚೆನ್ನಾಗೈತಲ್ವಾ ಗೈಸ್ ಇದು ನಮ್ಮ ಮಾಮ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಡ್ಯಾಡಿ ಮಮ್ಮಿ ದಿಸ್ ಈಸ್ ಏನ್ ಮಾಡೋದು ಮೋರಿಂದ ಎತ್ಕೊಂಡ್ ಬಂದಿದ್ದು ಅಣ್ಣ ಅಂದಿ ನನ್ನ ಮಗ ಇದು ಗೊತ್ತಲ್ಲ ಅವಾಗಿಂದಾನೇ ಒಂಥರ ಗತ್ತು ದೌಲತ್ತು ಅಂತ ಬದುಕಿರೋದು. ಅದಲ್ಲೂ ನೋಡ್ದಾ ಏನ್ ನೋಡ್ದೆ ಏನೇನು ಕತ್ತು ನೋಡಲೇ ಗುಡ್ಡು ಬಸಿ ನನ್ನ ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ನನ್ ಕತ್ತು ಕಾಣಿಸುತ್ತೆ ಇದು ರೋಲ್ ಗೋಲ್ಡ್ ಅದು ನಂದು ಗೋಲ್ಡ್ ಒರಿಜಿನಲ್. ನಡಿಯಲೇ ನಡಿಯೋ ಅಪ್ಪ ರೋಲ್ ಗೋಲ್ಡ್ ಯಾರಿಗೂ ಹಾಕಿಲ್ಲ ಎಲ್ಲರಿಗೂ ಒರಿಜಿನಲ್ ಹಾಕಿದ್ದು ಅನ್ಯಾಯ ಚೈನ್ ಹೋಯ್ತಲ್ಲ ನನ್ಗೆ ಅದೇ ಟೆನ್ಷನ್ ಏನೇ ಈ ಅಮ್ಮ ನೋಡಿ ಹೆಂಗಿದ್ದು ಗೈಸ್ ಚೈನ್ ಅದ್ ಕಳ್ದೋಯ್ತು ಗೈಸ್ ನನ್ ತಮ್ಮನೆ ಕಳ್ದಾಕೊಂಡಿದ್ದು ಗೈಸ್ ಹೋಗೆ ನಾನ್ ಕೊಟ್ಟಿರೋ ಉಂಗ್ರನೂ ಇಲ್ಲ ಈ ನನ್ನ ಮಗನಿಗೆ ಗುರುಪ್ರವೇಶ ಉಂಗ್ರ ಕೊಟ್ಟಿದ್ದೆ ಗೈಸ್ ಅನ್ಯಾಯವಾಗೆಲ್ಲ ಒಳ್ಳೆ ಕಳ್ದಾಯ್ತು ಏನ್ ಕಳ್ದೋಯ್ತು ನನ್ಗೆ ಇವನ್ ಮೇಲೆ ಡೌಟ್ ನಾನು ಹೇಳ್ತಾ ಇದೀನಿ ನೀನ್ ಕೇಳ್ತಾ ಇಲ್ಲ ಗೈಸ್ ಒಂದ್ ಚೈನು ಒಂದ್ ಉಂಗ್ರ ಕಾಣ್ತಾ ಇಲ್ಲ ನಮ್ಮ ಮನೇಲಿ 5 ಉಂಗ್ರ ಒಂದು ಚೈನ್ ಹೋಗಿರೋದು 5 ಉಂಗ್ರ ಒಂದು ಚೈನ್ ಹೋಗಿರೋದು ಆ ಕಳ್ಳನ್ ಮಗ ಯಾರು ಅಂತ ನನಗೆ ಗೊತ್ತು ಗಾಯ್ಸ್ ಆದ್ರೆ ಯಾರು ಎತ್ಕೊಂಡ್ರು ಅಂತ ಗೊತ್ತಿಲ್ಲ ಕಳ್ತನ ಏನೋ ಆಗಿದೆ. ನಮ್ಮ ಅಣ್ಣ ಮುದ್ದಾದ ಅನ್ನ ಕಣೆ ಅವ್ನ್ ಕತ್ತಲ್ ಚೈನ್ ಇದೆ ಏನಾದ್ರು ಎತ್ಬಿಟ್ಟೆ ಏಕೆ ಹೀಗಾಯ್ತು ನಾನು ಕಾಣೇನು. ನಿಮ್ ಹುಡ್ಗಿ ಕೊಡಕ್ ಏನಾರು ಎತ್ಕೊಂಡು ಕೊಟ್ಬಿಟ್ಟೇನೋ. ಏಯ್ ತಗೊಳ್ರಿ ಫೋನ್ ಚೆಕ್ ಮಾಡ್ಕೊಳ್ರಿ ಹುಡುಗಿ ಇಲ್ಲೇ ನನಗೆ ಕೊಡೋದಕ್ಕೂ ಹುಡುಗಿ ಇರೋದಕ್ಕೂ ಸಂಬಂಧನೇ ಇಲ್ಲ. ಅತ್ತಮ್ಮ ಇವನೇ ಅತ್ತಮ್ಮ ಏಯ್ ನಮ್ಮ ಅಣ್ಣ ಅಲ್ಲ ಸುಮ್ನೆ ಇರ್ರಿ ಅಣ್ಣ ಕುಲೆ ನೀನ್ ಎತ್ಕೊಂಡಿರೋದು ನಿನ್ನ ನೀನೆ ನನ್ ಮೇಲೆ ನಾ ಹೇಳ್ದೆ ಎತ್ಕೊಂಡಂಗಿದ್ರೆ ದೌರ್ಜನ್ಯವಾಗಿ ಕಿತ್ಕೊಂತೀನಿ ಅವ್ರ ಮುಂದೆನೆ ಕೊಡು ನನ್ಗೆ ಬೇಕು ಅಂತ. ಇವಳಿಗೆ ಅವ್ನ ಎದ್ದು ಬಂದಿದೆ ಏನ್ ಫ್ಲಾಶ್ ಬೇಕಾಗುತ್ತೆ ಗೊತ್ತಾ ಮೇಲ್ಗಡೆ ಒಂದ್ ವಿಡಿಯೋ ಹಾಕ್ತಾರೆ ಈ ಸೈಡ್ ಅಲ್ಲ ಈ ಸೈಡ್ ಆಗ್ತದೆ ಆ ಕತ್ತಿಕ್ಸಿರೋ ವಿಡಿಯೋ ಹಾಕ್ಬಿಟ್ಟು ಸಂಧ್ಯಾ ಇಲ್ಲಿ 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 ಹಾಕು ಉಸ್ರ ಹೋಗ್ಬಿಟ್ಟಿತ್ತು ಗೈಸ್ ನಾನು ಹೋಗಿ ಹಾಕ್ಸ್ಕೊಂಡಿದ್ರೆ ನಿಮ್ಗೆ ವ್ಲಾಗ್ ಯಾರು ಮಾಡ್ತಿದ್ರು ನೀವ್ ಯಾರನ್ನ ನೋಡ್ತಿದ್ರಿ ತೇಜಸ್ಸು ನೋಡ್ತೀನಿ ನೀನಿಲ್ಲ ಅಂದ್ರೆ ನಿನ್ನೇನ 2K2 ಇಲ್ಲ ಏಮಂತ್ 2K2 ಅಂತ ಸ್ಟಾರ್ಟ್ ಮಾಡಿಸ್ಬಿಡಿ 2K8 2K8 ಮಾಡಿಸ್ಬಿಡಿ. ಇವ್ನು ಏನಕ್ಕೆ ಹಿಂಗ್ ರೆಡಿ ಆಗಿರೋದು ಹೇಳು ನೀನ್ ಕರ್ಕೊಂಡು ಯಾರು impress ಮಾಡಕ್ಕೆ ಹೇಳು? ಮದ್ವೆ ಮನೇಲಿ ಹುಡುಗಿರು ಇರ್ತಾರಲ್ಲ ಅವ್ರು ನೋಡ್ಕೊಂಡ್ ಬರೋಣ ಅಂತ. ಏ ಅದು ಅಲ್ಲ ಕಣೋ ಮದ್ವೆ ಮನೆ ತನಕ ಯಾಕೋದೆ ಇವಾಗ ಯಾರ ಮನೆಗೆ ಹೋಗ್ತಿರೋದು ನಿಮ್ ಮನೆಗೆ ಪವಿತ್ರನ ನಂಬಕ್ ಹೋಗ್ಬೇಡಿ ಅವ್ಳ ಸಂಧ್ಯಾ ಪವಿ ಅಂತಾನೆ ಇವಳು ಪವಿನಾ ಅಂತ ಓ ಅಮ್ಮ ಹಿಡ್ಕೊ ಓ ನನ್ ಸೊಸೆ ಸಿಕ್ಬಿಟ್ಲಾ ಅಂತಾನೆ ಓ ನನ್ ಸೊಸೆ ಸಿಕ್ಬಿಟ್ಲಾ ಅಂತಾನೆ ನೋಡು ಯಾರು ಹೇಳೋ ಕೇಳ್ದ ಸೊಸೆ ಸಿಕ್ಬಿಟ್ಲಾ ಪವಿನಿಗೆ ಏನಾಗಬೇಕಾ ನಾನು ಯಾವಾಗನೂ ನನ್ನ ಸೊಸೆ ಅಂತ ನಿನ್ನ ಹತ್ರ ಹೇಳಿದ್ದೆ ಯಾಕಮ್ಮ ಹೊಸ ಮನೆ ಹತ್ರ ಅಂದಿಲ್ಲ ಅಮ್ಮ ಈ ಸೈಡ್ ಸ್ವಲ್ಪ ತಿರುಗು ಮಗನ ಸ್ವಲ್ಪ ಮತ್ತೆ ಹೇಳೇ ಇಲ್ಲ ಸೊಸೆ ಅಂತ ಬಾಯ್ ಪವಿತ್ರ ಸೊಸೆ ಅಂತ ಸೊಸೆ ಅಂತ ನಿಮ್ಮ ಅಪ್ಪ ಹೇಳ್ತಾ ಇತ್ತು ನೀನಂದಿಲ್ಲ ಇರೋ ಒಂದ್ ನಿಮಿಷ ನೀನಂದಿಲ್ಲ ಊಣ ನೀನಂದಿಲ್ಲ ಅಂತ 3 ಜನನು ಸೊಸೆ ಅಂತ ನೀನಂದ್ರೆ ಪವಿತ್ರ ಅಂತ ಅಂದಿತ್ತು ಈ ಸೊಸೆ ಸಿಕ್ಬಿಟ್ಲಾ ಅಂತ ಕೇಳ್ತಾ ಇದ್ದೇನೆ ನೀನೇ ತಾನೇ ಅಂದಿದ್ದು ಏ ಹೊಸ ಮನೆ ಹತ್ರ ಇರೋ ಹೊಸ ಮನೆ ಹತ್ರ ಏನಂದೆ ಬೇಕಂದ್ರೆ ಇಲ್ಲೂ ಏಮಂತ ನಮ್ಮ ಅಣ್ಣ ಹತ್ರ ಮಾತಾಡ್ತೀನಿ ಇಬ್ರು ಅರೇಂಜ್ ಮಾಡ್ಸೋಣ ಅಂತ ಅಂದಿದ್ದಾನೆ ನೀನ್ ಮತ್ತೆ ಯಾವಾಗ ಪವಿಯಿಂದ ಬಿದ್ದಿರ್ತೀಯ ಅಣ್ಣ ಹತ್ರ ಮಾತಾಡ್ತೀನಿ ಅಂತ ಹೇಳ್ದೆ ಹೌದು ಏನು ನನ್ನ ಇಷ್ಟಪಡ್ತಿದ್ದೀನಿ ಅಂತ ಏ ಹೋದ್ರ ಇಬ್ರು ಇಷ್ಟ ಅನ್ಕೊಂಡ್ಸಿ ಏನ್ರೋ ಮಾಡ್ತಿದ್ರು ಹೋದ್ರ ಅದೇ
ಅದೆಲ್ಲ ಇಲ್ಲ ನಾನ್ ನೋಡ್ದೊಳ್ಳೆ ಮದ್ವೆ ಮಾಡ್ಕೋಬೇಕು ನೀನ್ ನೋಡಮ್ಮ ನೀನ್ ನೋಡ್ದೊಳ್ಳೆ ಮಾಡ್ತೀನಿ ನನ್ಗೆ ಇಷ್ಟ ಆದ್ರೆ ಹುಡುಗರೆಲ್ಲರೂ ಕಂತ್ರಿಗಳು ಯಾರು ನೆಟ್ಟಿಗಿಲ್ಲ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ ಇಷ್ಟವನೇ ಇವಾಗ ಮದ್ವೆ ಅವ್ನ್ಗೆ ಯಾರು ಇಷ್ಟನೋ ಅವ್ನ್ನೇ ಮಾಡ್ಕೊಡ್ತೀನಿ ಅಂತಾನೆ ನಾನ್ ನಮ್ಮ ಅಮ್ಮನ್ಗೆ ಬಿಟ್ಬಿಟ್ಟಿದೀನಿ ನೀನ್ ಯಾವ ಹುಡುಗನ್ ತೋರಿಸ್ತೀಯ ಕ್ಯಾಮ್ರಾದಲ್ಲಿ ಇನ್ನೊಂದ್ಸರಿ ಗೈಸ್ ನಮ್ಮಮ್ಮ ಯಾವ ಹುಡುಗನ್ ತೋರಿಸ್ತಾರೋ ನಾನು ಅದೇ ಹುಡುಗನ್ ಮದ್ವೆ ಆಗ್ತೀನಿ ಆಗಿಲ್ಲ ಅಂದ್ರೆ ಆಗ್ತಾಳೆ ಆಗಿಲ್ಲ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ 9 ಮಿಲಿಯನ್ ಕೊಟ್ಟಿರೋ ನ್ಯಾಯ ಇದು ನಿನಗೆ ಗೈಸ್ ಹೌದು 9 ಮಿಲಿಯನ್ ಕೊಟ್ಟೈತೆ ನಮ್ ರೊಕ್ಕಿ ನನ್ಗೆ ಕಾಲ್ ಮುಗಿ ನಮ್ ತಾತ ಗೊಣಗಕ್ ಸ್ಟಾರ್ಟ್ ಮಾಡವ್ರೆ ಅದು ಇವಾಗ ನೆವರ್ ಎಂಡಿಂಗ್ ಪ್ರೊಸೆಸ್ ಗೊಣಗ್ತಾ ಇಲ್ವಾ ಈಗ ನೀನು ಇನ್ನೇನ್ ಮಾಡ್ತಿದ್ಯಾ ಬಂದ್ ಎಷ್ಟೊತ್ತಾಯ್ತು ಆ ಮ್ಯಾಗಡಿಗೆ ಹೋಗಿ ಅಲ್ವಾ ಇಲ್ಲಿ ನಿಂತ್ಕೊಳಕ ಬಂದ ಅಲ್ಲೆಲ್ಲ ಹೋಗಿ ಬಿರ್ಬಿರ್ ನೋಡ್ಕೊಂಡು ಹೋಗ್ಬೇಕು ಯಾರಾದ್ರೋಗಿರ್ಲಿ ನಿನ್ಗೇನು ಅವ್ರು ಯಾರು ಅವ್ರು ಏನ್ ಹಾಕೊಂಡವ್ರೆ ಇದೇ ಆಗೋಯ್ತಾ ನಿಂದು ಯಾರು ಬಂದವ್ರೆ ರವಿ ಹೇಮಂತ್ ಇಬ್ರು ಒಂದೇ ಕಲರ್ ಹಾಕೊಂಡವ್ರೆ ಆಯ್ತಾ ಕೋಇನ್ಸಿಡೆನ್ಸ್ ಗೈಸ್ ಆಯ್ತಾ ಬಟ್ ಇವಾಗ ನಾನು ಹೆಂಗ್ ಎಕ್ಸ್ ಆಗ್ತೀನಿ ಅವ್ರಿಬ್ರಿಗೆ ಅಂದ್ರೆ ಅವ್ರು ಬರ್ಲಿ ಐತೆ ಅವ್ರಿಗೆ ಆಯ್ತಾ ಮತ್ತೆ ಹೇಮಂತ್ಗೆ ಒಂದು ಕ್ರೇಜಿ ಚಾಲೆಂಜ್ ಕೊಡ್ತೀನಿ ಲಿಟ್ರಲಿ ಹೇಮಂತ್ ಇವತ್ತು ಪವಿನ ಪ್ರಪೋಸ್ ಮಾಡ್ತಾನೆ ನೋಡ್ರಿ ಆಯ್ತಾ ಕ್ರೇಜಿ ಇರುತ್ತೆ ಮೈಕ್ ಇಟ್ಕೋ ಹೇಮಂತ ಗೈಸ್ ಏನಾಯ್ತು ಅಂದ್ರೆ ಇವಾಗ ಏನಾಯ್ತು ಅಂದ್ರೆ ಅಜ್ಜಿನ ಏನೋ ಹೋಗ್ತಾ ಇದ್ರು ಆಯ್ತಾ ನಾವು 3 ಜನ ಏನಂದ್ರಿ ಅಂದ್ರೆ ನಾವು ತಿಂದ್ಬಿಟ್ಟು ನಾವು ತಿನ್ಕೊಂಡಿರ್ತೀವಿ ನೀವು ಹೋಗಿ ಬನ್ನಿ ಅಂತಂದ್ರೆ ಸೀನಾ ಒಂದ್ ದೊಡ್ಡ ಹುಡುಗಿ ಹುಡುಕ್ಬೇಕು ನಾನು ಅಂದ್ಬಿಟ್ಟು ಓಡೋಗ್ಬಿಟ್ಟ ನಿಮಗ್ ಹುಡುಗ ನಮಗ್ ಹುಡುಗಿ ಸಿಗತ್ತೆ ಅಂತ ಸಂಬಂಧಿಕರು ಯಾರೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ದು ಯಾಕೆ ಇದೆಲ್ಲ ಮಾಡ್ತೀರಾ ಪಾಪ ಸಂಬಂಧಿಕರದಲ್ಲಿ ಹುಡುಗಿರು ಯಾರಾದ್ರೂ ಇರ್ತಾರೇನೋ ಅಂತ ಹಂಗಲ್ಲ ಅವ್ನಿಗೆ ಹೆಂಗಂದ್ರೆ ಇವಾಗ ಆಚೆ ಹುಡುಗಿ ಹುಡುಕಿದ್ರೆ ಸಿಗಲ್ಲ ಮನೇಲಿ ಚಾಲೆಂಜಿಂಗು ಅದಕ್ಕೆ ಇಲ್ಲೇ ಹುಡ್ಕೊಂಡ್ಬಿಡೋಣ ಅಂತ ನಮ್ ಕ್ಯಾಸ್ಟ್ ಅವರೇ ಬಂದಿರ್ತಾರೆ ಹಂಗೆ ಬುಟ್ಟಿಗೆ ಹಾಕೊಂಡ್ಬಿಡ ನೋಡಿ ಒಳ್ಳೆ ವ್ಯೂಸ್ ಇದೆ ಓ ಮೈ ಗಾಡ್ ಸೀನಾ ಈ ಎಂಟ್ರಿಗೆ ಏನೋ ಸ್ನ್ಯಾಕ್ ಕೊಟ್ಟಿದ್ರು ಆಯ್ತಾ ಇಲ್ಲಿ ನೋಡ್ರಿ ಇಲ್ಲಿ ತಿನ್ನಕಂತಾನೆ ಬಂದ್ಬಿಟ್ಟವ ಇವ್ರಿಬ್ರು 3 ಸರಿ ಇಸ್ಕೊಂಡ್ಬಿಟ್ಟವ್ರು ಥ್ಯಾಂಕ್ ಯು ಹೇಮಂತ ಇಲ್ಲ ನೀನ್ ಬೆಳಕು ಕಾಣ್ತಿದ್ಯಾ ಚೆನ್ನಾಗಿ ಇರೋ ಒಂದು ಕ್ವಶನ್ ಕೇಳ್ಬೇಕು ಇಬ್ರಿಗೂ ಶೀಸ್ ಕ್ಯೂಟ್ ಅಂತ ನನ್ನನ್ ಕ್ಯೂಟ್ ಅನ್ನಂದ್ಬಿಟ್ಟು ಎಲ್ರು ಅಂತಾಳೆ ಏನ್ ಗೊತ್ತಾ ನೀವಿಬ್ರು ಏನಕ್ಕೆ ಒಂದೇ ಕಲರ್ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ ನಿಮ್ಗೆ ಯಾಕೆ ಬೇಕದು ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ ಅಷ್ಟು ಕೆಟ್ಟ ಮಕ್ಕಳ ಆಂಟಿ ದಿರ್ಗೆಲ್ಲ ಬಿಲ್ಲಕ್ಕೆ ನಡಿ ಹೋಗೋಣ ಪವಿ ಅವನೇನಂತ ಗೊತ್ತಾ ಪವಿ ಅವ್ನು ನಿನ್ನ ಆಂಟಿ ಅಂದ ಪವಿ ಇರ್ಲಾ ತುಂಬಾ ಜನ ಇರ್ತಾರೆ ನಾವಲ್ಲ ಆಂಟಿ ನಿಮ್ ಟೇಸ್ಟ್ ಅಲ್ವಾ ಪವಿ ಮಾಡ್ತಾ ಇರ್ತಾನೆ ಪ್ರೀತಿ ರೋಮಿಯೋ ಜೂಲಿಯಟ್ ಪ್ರೀತಿ ಮಾಡ್ತಾನೆ ನಿನಗೆ ನಡಿಯೇ ನಿಮ್ ಫ್ಲವರ್ ಏನೋ ನೆನ್ಕೊಂಡ್ಬಿಟ್ಟ ಅಂತದೆ ನೋಡು ಈ ಮೆಟ್ಲಿಂದ ಈ ಮೆಟ್ಲಿಗೆ ಗೈಸ್ ಹೆವಿ ಆಯ್ಕೊಂಡ್ಲ ಅನ್ಕೊಳ್ರಿ ಆಯ್ಕೊಂಡ್ಬಿಟ್ರು ಏನು ಗೊತ್ತಿಲ್ಲ ನಂಗೆ ಹೋಗ್ತಿರೋದು ತಿಂತವ್ರೆ ಗೈಸ್ ಆದ್ರೆ ಫುಲ್ ರಶ್ ಆಗ್ಬಿಟ್ಟೈತೆ ಫಸ್ಟ್ ಬಂದಿದೆ ಸೀನಾ ಆಮೇಲೆ ಪವಿ ಆಮೇಲೆ ನಾನು ಗೈಸ್ ನಾನು ಯೂಶಲಿ ರೆಡಿ ಆದ್ರೆ ಹೆಂಗ್ ಕಾಣ್ತೀನಿ ಅಂತ ಕೇಳ್ತಿದ್ದೆ ಇವತ್ತು ನಾನು ನನ್ನ ತಮ್ಮನ್ ಕೇಳ್ತೀನಿ ಹೆಂಗ್ ಕಾಣ್ತಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಿ ಅಂತೆ ಗೈಸ್ ಆನೆಸ್ಟ್ ಆನ್ಸರ್ ಹೇಳ್ಬೇಕಂದ್ರೆ ಯಾವ್ದೋ ಬೊಂಬೆ ಬಂದ್ಬಿಟ್ಟೈತೆ ಚೆನ್ನಾಗಿದೆ ಸಂಜೆ ಚೆನ್ನಾಗಿದೆ ನೋಡಿ ನೋಡಿ ಯಾವ್ದೋ ಅಜ್ಜಿ ಬೊಂಬೆ ಏರೋಪ್ಲೇನ್ ಡ್ಯಾಶ್ ಹೊಡಿತು ಗೆದ್ದಿದ ತಕ್ಷಣ ಫಸ್ಟ್ ಕುತ್ಕೊಂಡ್ಬಿಡ್ತಾನೆ ಮತ್ತು ಡಪ್ ಅಂತ ಚೇರ್ ಎತ್ತ ಗಮನ ಅವ್ರ ಚೇರ್ ಇದೆ ಅಂತ ಕುತ್ಕೊಂಡ್ರೆ ಏನೋ ಗತಿ ಜಿ ಜೊತೆನೂ ಫ್ಲೋಟ್ ಮಾಡ್ತೀಯಲ್ಲ ಏಮಂತ ನೋಡಿ ಇಲ್ಲಿ ಫಸ್ಟ್ ಕೂತಿರೋದೆ ನಮ್ಮ ಮಮ್ಮಿ ಫಸ್ಟ್ ಬಂದ ಆಯ್ತಾ ಫಸ್ಟ್ ಕುತ್ಕೊಂತೀನಿ ಅಂತ ನೋಡ್ರಿ ಲಾಸ್ಟಲ್ಲಿ ಕುತ್ಕೊಂಡು
ನನ್ಗೆ ನಿಂಗೆ ದೊಡ್ಡ ದೊಡ್ಡ ಎಲೆ ಸಿಕ್ಕರೆ ನಮ್ಮ ಅಕ್ಕ ಹೈಟ್ ಅಷ್ಟೇ ಎಲೆ ಸಿಕ್ಕೈತೆ ಹೇಮಂತ್ ಬಾರಿ ದೊಡ್ಡ ಎಲೆ ಸಿಕ್ಕೈತೆ ಗೈಸ್. ಎಲ್ರದ್ದು ಆಯ್ತು ಗೈಸ್, ಇವ್ರಿಬ್ರದ್ದು ಮಾತ್ರ ಇನ್ನೂ ಆಗಿಲ್ಲ. ಗೈಸ್ ನನ್ನ ತಟ್ಟೆಲಿರೋ ಸ್ವೀಟ್ ಅಲ್ಲಿ ಶಿಖರ ಏರ್ಸಿರೋದು ಇವರೆಲ್ಲ ಸೇರಿ ನನ್ನ ತಟ್ಟೆಗೆ ತುಂಬಿರೋದು ಗೈಸ್. ಮಿನಿ ಬಕಾಸುರಿ ಎದಳ್ತಾನೆ ಇಲ್ಲ, ತಿಂತಾನೆ ಇದ್ದೀನಿ. ನೋಡ್ರಿ ಗೈಸ್, ಸಂಧ್ಯಾ ಫಾಲೋವರ್ಸ್ ಪವಿ ಹ್ಯಾಪಿ ಆಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ನಿಮ್ ವಿಡಿಯೋಸ್ ನಾನು ಡೈಲಿ ನೋಡ್ತೀನಿ. ಡೈಲಿ 6:30 ಬಿಡ್ತೀರಾ, ಆದ್ರೆ ಅಡ್ವರ್ಟೈಸ್ ಬರ್ತದೆ ಪ್ರೀಮಿಯಂ ಇಸ್ಕೊಟ್ಬಿಡ್ರಿ. ಯೂಟ್ಯೂಬ್ ಐಫೋನ್ ಕೊಡ್ತೀನಿ, ಐಫೋನ್. ಮದುವೆ ಮನೆಯಲ್ಲಿ ಹೀರೋಯಿನ್ ವೈಬ್ಸ್ ಬರ್ಬೇಕಂದ್ರೆ ಈ ತರ ಫ್ಯಾನ್ ಮುಂದೆ ಹೋಗಿ ನಿಂತ್ಕೊಬೇಕು. ನೋಡಿ ಕೂದಲು ಹಾರಾಡ್ತಿರುತ್ತೆ, ಅವಾಗ ಹೀರೋಯಿನ್ ವೈಬ್ಸ್ ಬರುತ್ತೆ. ಮತ್ತೆ ನಿಮ್ಗೊಂದು ಚಾಲೆಂಜ್ ಏನ್ ಗೊತ್ತಾ, ಈ ಫ್ಲವರ್ ನ ಎತ್ಕೊಂಡು ಹೋಗಿ ಪವಿ ಮುಂದೆ ಐ ಲವ್ ಯು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು. ಆಮೇಲೆ ಅಜ್ಜಿ ಕೊಟ್ಬಿಡು, ಅವ್ಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಷ್ಟೇ. ಅವ್ಳ ರಿಯಾಕ್ಷನ್ ಏನಿಲ್ಲ ಕಣೋ, ಹಿಂಗ್ ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳು. ಆಮೇಲೆ ಇದನ್ನ ಅಜ್ಜಿ ಕೊಟ್ಬಿಡು, ನಿನ್ಗೆ ಆಮೇಲೆ ನಿನ್ಗೆ ಹೇಳ್ತೀನಿ ಅನ್ಕೊಂಡ ಅಂದ್ಬಿಟ್ಟು ಬಂದ್ಬಿಡು ಅಷ್ಟೇ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ, ಈ ಪ್ರಪೋಸ್ ಪ್ರ್ಯಾಂಕ್ ಆಗಿಲ್ಲ, ಫ್ಲಾಪ್ ಆಗೋಯ್ತು. ಹೇಮಂತ್ ಪವಿಗೆ ಪ್ರಪೋಸ್ ಮಾಡಿಲ್ಲ, ಪವಿ ರಿಯಾಕ್ಷನ್ ನೀವು ನೋಡಿಲ್ಲ. ಸೊ ಇವಾಗ ನೀವು ಸ್ಯಾಂಡಿನ ದಿ ಲೇಡಿ ಬಾಂಡ್ನ ಸಿಕ್ಕಾಬಟ್ಟೆ ಬೈಕೊಂತಿರ್ತೀರಾ ಅಂತ ನನಗೆ ಗೊತ್ತು. ಎಷ್ಟು ಬೈಕೊಂತಿರ್ತೀರಾ ಅಂದರೆ ಹೊಟ್ಟೆಯಿಂದ ಬೈಕೊಂತಿರ್ತೀರಾ. ಸೊ ಪ್ಲೀಸ್ ಬೈಕೊಂಬೇಡಿ ಗೈಸ್. ಇರಿ ಒಂದು ನಿಮಿಷ ಇರಿ, ಹಿಂಗೆಲ್ಲ ಬೈಕೊಂಬೇಡ್ದು. ಪಾಪ ತಾನೇ ನಾನು ಟ್ರೈ ಮಾಡಿದೆ, ಬಟ್ ಅದು ಫ್ಲಾಪ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಅವ್ನ ಕೈಲಿ ಪ್ರಪೋಸ್ ಪ್ರ್ಯಾಂಕ್ ಮಾಡಿಸ್ತೀನಿ. ಬಟ್ ಈ ಟೈಮ್ಗೆ ಸಾರಿ. ಈ ಸರಿ ನನ್ನನ್ನು ನೀವು ಮಾಫಿ ಮಾಡಿಬಿಡ್ತೀರಂತೆ. ಸೊ ಈ ಸರಿ ನೀವು ಮಾಫಿ ಮಾಡಿ, ನೆಕ್ಸ್ಟ್ ಟೈಮ್ ಪಕ್ಕಾ ನಾನು ಹೇಮಂತ್ ಕೈಲಿ ಪ್ರಪೋಸ್ ಪ್ರ್ಯಾಂಕ್ ಮಾಡಿಸ್ತೀನಿ ಫಾರ್ ಶ್ಯೂರ್. ಬಟ್ ಈ ಟೈಮ್ ಕ್ಷಮೆ ಇರಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಜ್ಜಿ ತಾಂಬೂಲ ಒಂದಂತೆ ಕೊಡು. ಅಲ್ಲ ನಂದು ನನ್ನ ಗಂಡು. ನಿನ್ನ ತಾಂಬೂಲ ಸಿಕ್ತಾ ಸಿನಾ? ನಾವ್ ಯಾವಾಗ ಸಿನಾ ಬೇರೆಯವ್ರಿಗೆ ತಾಂಬೂಲ ಕೊಡೋದು? ಬೇಗ ಮದ್ವೆ ಆಗ್ಸಿನಾ. ನಿಮ್ಗೆ ಆಯ್ತು ಕತ್ತೆ ವಯಸ್ಸು, ನಿಂದು ನಂದು 3 ಕತ್ತೆ ವಯಸ್ಸು. ಅಲ್ಲ ಈ ಟೈಮಲ್ಲಿ ಹುಡುಗರು ಯಾಕೆ ಓಡಾಡೋದು? ಹುಡುಗರು ಓಡಾಡ್ಬಾರ್ದು ಅಂತ ಗೊತ್ತಾಗಲ್ವಾ ಈ ಹೊತ್ತಲ್ಲಿ? ಏನಾದರೂ ಆದರೆ ಯಾರ ಗತಿ? ಇವಾಗ ವಾಕಿಂಗು ಬೇಡ ಮಗ. ನಾನು ನಿಂದು ಮಾಡಿಲ್ವಲ್ಲ, ನಾನು ನಿಂದು ಮಾಡದ್ನಾ? ನಿಮ್ದು ಮಾಡ್ದಾಗ ಮಾತಾಡಿ. ಓವರ್ಗೆ ಆಡ್ತಾರ ಹಂಗೇನೆ. ರೋಡಲ್ಲಿ ಯಾವ್ದಾರು ಹುಡುಗರು ಟಾಂಟ್ ಹೊಡ್ಕೊಂಡು ಹೋದ್ರೆ, ಇವಾಗ ಬೈಕ್ ಓಡಿಸ್ಕೊಂಬರೋದು ಇಸ್ ಫೈನ್. ರಾತ್ರಿ ನಮ್ಮ ಮನೆ ಮುಂದೆ ನಾನು ಬಂದ್ರೆ ಅಲ್ಲ ಅವ್ರಿಗೇನು ಪ್ರಾಬ್ಲಮ್, ನಾನು ಬ್ಲಾಗ್ ಮಾಡಿದ್ರೆ ನಮ್ಮನೆ ಮುಂದೆ ಅಂತ ಟಾಂಟ್ ಹೊಡಿಬಾರ್ದು. ನನಗೆ ಇರಿಟೇಟ್ ಆಗುತ್ತೆ. ಅದು ಬುರ್ಬುರ್ ಅಂತಿದ್ರಲ್ಲ, ನನಗೆ ಟ್ರಿಗರ್ ಮಾಡ್ತಿತ್ತು ವಿಡಿಯೋ ಹಿಡಿಯಕ್ಕೆ. ನಮ್ಮ ಪವಿ ಹೆಂಗೆ ಪವಿ ಟಾಂಟ್ ಹೊಡಿಯೋದು ನೀನು? ನಮ್ಮ ಪವಿ ನಿದ್ದೆ ಕಣ್ಣಲ್ಲೂ ಬಿಡಲ್ಲ ಗೈಸ್. ನನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ, ಅದು ನನ್ನ ತಂಗಿ ಅಂದ್ರೆ ಪವಿ ಐ ಲವ್ ಯು. ನಂಗೆ ಗೊತ್ತೇ ನಿನಗೆ ನನ್ ಕಂಡ್ರೆ ಹೊಟ್ಟವ್ರಿ ಅಂತ ಕ್ಯೂಟ ಕಾಣಿಸ್ತೀವಿ ನಾವು. ಪವಿ ಈ ಕಡೆ ನೋಡು, ಪವಿ ಕ್ಯೂಟ ಕಾಣಂಗ್ ನಾನು ಮಾಡ್ತೀನಿ ನೋಡು. ಪವಿ ಆರ್ ಲುಕಿಂಗ್ ವೆರಿ ಕ್ಯೂಟ್. ಥ್ಯಾಂಕ್ ಯು, ಐ ನೋ ದಟ್ ಅಂತ ಹೇಳ್ತೀನಿ ಅನ್ಕೊಂಡ. ಕ್ಯೂಟೆಸ್ಟ್ ದ್ಯಾನ್ ಯು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂಡ್ ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ಫಾರ್ ಶ್ಯೂರ್ ನಾನು ಪ್ರಪೋಸ್ ಪ್ರ್ಯಾಂಕ್ ಮಾಡಿಸ್ತೀನಿ. ಈ ಪ್ರ್ಯಾಂಕ್ ಫ್ಲಾಪ್ ಆಗಿರೋದು ಅಲ್ಲಿ ಹಿಂದೆ ಕೂತವನಲ್ಲ ಮಹಾನುಭಾವ, ಅವನಿಂದ. ಸೊ ನೆಕ್ಸ್ಟ್ ಟೈಮ್ ಪಕ್ಕಾ ಮಾಡಿಸ್ತೀನಿ ಅಂತ ಹೇಳ್ತೀನಿ.